ಹಲೋ I am Swati, medical student. ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಶರತ್. ಗೊತ್ತು ಗೊತ್ತು. ಕಾಫಿ ಕುಡಿಯೋಣವಾ ಇಬ್ರು? ಬೇಡ 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 ಬೇಡ. ಬೇಡವಾ? ಓಕೆ. ಕಾಫಿ ಬಾಡಿ ಹೀಟು, ಕಬ್ನಲ್ಲಿ ಕುಡಿಯೋಣ. CSK ಟೀಮಲ್ಲಿ ಯಾರು ಇಷ್ಟ ನಿಮ್ಗೆ? ಯಾರು ಇಲ್ಲ, ಎಲ್ಲಾರು ಯೂಸ್ಲೆಸ್. ಇನ್ನೊಬ್ರು ಇದಾರೆ. ನೆನ್ಪ್ ಮಾಡ್ಕೊಳ್ರ, ಉದ್ದ ಕೂದ್ಲು ಬಿಟ್ಟು ಹಿಂಗ್ ಮಾಡ್ತಾರಲ್ಲ, ಅವ್ರದ್ದೇನಾದ್ರು ಒಂದು ಬೇಸಿಕ್ ಹಿಂಟ್ ಕೊಡಿ, ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂತ. ಕೂದ್ಲು ಉದ್ದ ಇದೆ. ನೆಕ್ಸ್ಟ್ ಕೇಳ ಬನ್ನಂಗೆ ಮಾತಾಡ್ಕೊಂಡಲ್ಲಿ ಏನಾದ್ರು ಐಸ್ ಕ್ರೀಮ್ ತಿನ್ಕೊಂಬರೋಣ. ಈಗ ಪ್ರಶ್ನೆ ಕೇಳ್ತೀನಿ, ತಪ್ಪಾಗಿ ಹೇಳ್ಬೇಕು. ನಿಮ್ ಡ್ಯಾಡಿ ಹೆಸರೇನು? ವಿರಾಟ್ ಕೊಹ್ಲಿ. ಇದು ನನ್ನ ಪೆನ್ಸಿಲ್, ನಂದಿದು. ಯಾವಾಗಲೂ ನಂಗೆ ಓದಿತ್ಯಾ? ನಂಗೆ ಈ ಅಮ್ಮ ಬೇಡ, ಬೇರಮ್ಮ ಬೇಕು. ನೀನು ಹಲ್ಲು ದುರ್ಸ್ಬಿಡ್ತೀನಿ. ಈ ವಯಸ್ಸಲ್ಲಿ ಮಾತಾಡೋ ಮಾತಾ ಇದು. ಈ ಅಮ್ಮ ಬೇಡ, ಬೇರಮ್ಮ ಬೇಕಂತೆ. ಮಗು ಅಲ್ವೇನ್ರಿ, ಗೊತ್ತಿಲ್ದೆ ಹೇಳ್ಬಿಟ್ಟ. ಬಿಟ್ಬಿಡ್ರಿ. ಏನ್ ಬಿಟ್ಬಿಡ್ರಿ? ಎಲ್ಲ ಗಂಡದ್ರಿಗೂ ಆ ಆಸೆ ಇರುತ್ತೆ, ಆದ್ರೆ ಆಗಲ್ವಲ್ಲ. ಈ ಅಮ್ಮ ಬೇಡ, ಬೇರೆ ಅಮ್ಮ ಬೇಕಂತ. ತಮಾಷೆ ಮಾಡಿದ್ದು. ಏನಾತು? ಏನಾಯ್ತು? ಆಮೇಲೆ ಭರವತಿಂದ ವಾಂತಿ ಮಾಡತ್ತ. ಏದು ಖುಷಿ ವಿಚಾರ, ನೀ ಅಪ್ಪ ಆಗತಿ. ಹೌದಪ್ಪ, ಹುಡುಗ ಆಕೈತಿ. ಅವ ಸಾಂಗ್ ನೆನಪಿಲ್ಲ ನಿಂಗ? ಒಂದೇದ ಹುಡುಗ ಆಕೈತಿ, ಆಮೇಲೆ ಹುಡುಗಿ ಆಕೈತಿ. ಹಂಗಾರ ನನ್ ಫಸ್ಟ್ನೇ ಹುಡುಗ ಆಕೈತಿ ಮಾಮಾರಿ. ಇಲ್ರಿ ಸಾಕಾರ್ತಿ, ಹುಡುಗಿ ಆಕೈತಿ. ಅದೇ ಹಂಗ ಆ ಹುಡುಗ ನಾನ್ ಹೊಟ್ಟೆ ಆಗೈತ್ರಿ. ಊಟ ₹1 ದುಡಿಯಲ್ಲ, ಊಟ ಮಾತ್ರ ತಗೋ. ಏನಾರ ಇದ್ರೆ ಹಾಕಮ್ಮ. ನಿಂಗೆ ಎಷ್ಟ ಆಗುತ್ತೆ ದಿನಕ್ಕೆ? ಏನಿಲ್ಲ ಬುದ್ಧಿ, ಊಟ ಗೀಟ ಎಲ್ಲ ಕಳೆದು 200 ಆಯ್ತದಣ್ಣ. 200 ನಂಗೆ ಮಿಕ್ಕಿದ್ ಮನೆಗೆ. ಹೆಂಗಿದ್ರು ಕಬ್ಗಿದ್ದೀನಿ, ಬಿಸಿಲು ನನ್ಗೇನ್ ಮಾಡ್ತದೆ? ಬನ್ರಿ, ಇವತ್ತು ಬಿಗ್ ಬಾಸ್ಗೆ ಹೋಗೋಂತ ಸ್ಪರ್ಧಿಗಳನ್ನ ಪರಿಚಯ ಮಾಡಿಸ್ತೀನಿ. ಫಸ್ಟ್ ಒಂದ್ ಕರಡಿ ಮಂಜ. ದಯವಿಟ್ಟು ಈ ಸತಿ ಬಿಗ್ ಬಾಸ್ಗೆ ನನ್ನ ಕರ್ಕೊಳ್ಳಿ ಅಂತ ಹೇಳ್ತೀನಿ. ಕರ್ಕಡ್ರೆ ಬಿಗ್ ಬಾಸ್ ಗೆಣಸ್ ಕೆರೆಕಂತ ಹೇಳಿ ಒಬ್ರು ಬೇಕಲ್ಲ, ಚೆನ್ನಾಗಿ ಕೆರಿತ ಅಂತ ತಗಡ್ರಿ. ಅಲ್ಲಲ್ಲೇ ನೀನ್ ಯಾಕ್ಲೆ ಬಿಗ್ ಬಾಸ್ ಹೋಗ್ಬೇಕಂತ ಅನ್ಕಂಡೆ? ಬಿಗ್ ಬಾಸ್ ಯಾಕೆ ಹೋಗ್ಬೇಕು ಅಂತ ನಾನು ಹೇಳ್ತೀನಿ. ಅದನ್ನೇ ನಾನು ಕೇಳಿದ್ದೆಲೆ, ಬಾಲ್. ನನ್ನ ಒಂದು ಏನ್ ನಾನೇನ್ ಮಾಡ್ಬೇಕು ಅನ್ನೋದು ಆ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಮಾಡ್ತೀನಿ. ಮನೇಲೆ ಹೊಡ್ಕೊಂಡ್ ಮಲ್ಕೊಳ್ಳಲೆ, ನೀನ್ ಅಲ್ಲಿ ಹೋಗಿ ಏನೋ ಮಾಡೋದ್ ಬೇಕಾಗಿಲ್ಲ. ನೆಕ್ಸ್ಟ್ ಮೈಕ್ ಮಲೇರಿಯಾ. ಫಸ್ಟ್ ಮ್ಯಾಟ್ರಿಕ್ ಬಾಲೆ ಕೆಪ್ಪರದಲ್ಲು. ಅಲ್ಲಿ ಬಿಗ್ ಬಾಸ್ ಹೋಗ್ಲಮ್ಮ. ನೀನು ಹೋಗು, ನಿಮ್ ತಂಗಿನೂ ಕರ್ಕೊಂಡು ಹೋಗು, ನಮ್ಗೇನ್ ಬೇಜಾರಿಲ್ಲ. ಆದ್ರೆ ಮುಕ್ಕಳೇರಿ ಹೆಂಗ್ ಕಿರ್ಚ್ಬೇಡಲೇ. ಎಲ್ಲ ಹುಟ್ಟಿದ ಮಕ್ಳು ಹತ್ಕಂತ ಬಂದ್ರ ಈ ನನ್ ಮಗ ಮೈಕ್ ಹಿಡ್ಕೊಂಡು ಕಿರ್ಚಾಡ್ಕೊಂಡು ಹೇತ್ಕಂತ ಬಂದ ನೋಡ್ರಿ. ನೆಕ್ಸ್ಟ್ ಶರ್ಬತ್. ನಿಮ್ಮನ್ನ ಡಾಕ್ಟ್ರೇ ಅಂತ ಕರಿಬೋದಾ? ಇಲ್ಲ, ಆಶಾ ವರ್ಕರ್ ಅಂತ ಕರಿ. ನೀ ಮುಖ ಯಾಕ್ಲೆ ಮುಕ್ಳಿ ಮಾಡ್ತಿ ಲೇ ಕೌಜ್ಗ. ನೆಕ್ಸ್ಟ್ ಕರ್ನಾಟಕ ಕ್ರಶ್. ಮಾತಾಡ್ಬೇಕು. ಸರಿ ಮಾತಾಡು. ಏಯ್, ಊಟ ಮಾಡಿ ಮಕ್ಕ ಹೋಗ್ ಬಾರ. ಹೇಳಬೇಮ್ಮ. ಇಲ್ಲ ಅಂದ್ರೆ ಏನ್ ಮಾಡ್ತಿ? ಮಾತಾಡಿಗೂ ಬಾಯ್. ಲಲಿತ್ ಲೌಡೆ ಬಾಲ್ ಅಂದ್ರೆ ನೀನೇನಾ? ಹೌದು ನಾನೇ. ನಿಮ್ಗೆ ಹೆಂಗ್ ಗೊತ್ತಾಯ್ತು ನನ್ನ ಹೆಸರು? ಅದೆಲ್ಲ ಹಂಗೆ, ನಾವು ಗೌರ್ಮೆಂಟ್ ಕಡೆಯಿಂದ ಬಂದಿರೋದು. ಪಾಪ್ಯುಲೇಷನ್ ಚೆಕ್ ಮಾಡ್ತಾ ಇದೀವಿ. ಮಾಡ್ಕೊಡಿ, ಹಂಗೇನ್ ಹೇಳ್ತೀರಾ?
ಸರಿ, ಮನೇಲಿ ಎಷ್ಟು ಜನ ಇದ್ದೀರಾ? ತುಂಬಾ ಜನ ಇದೀವಿ ಸರ್, ದೊಡ್ಡ ಕುಟುಂಬ ನಮ್ದು. ನಮ್ ತಮ್ಮ ಯಾರು? ಅವ್ರ ನಮ್ಮಮ್ಮ. ಇವಾಗ ಅವ್ರ? ಅಯ್ಯೋ ಇವಾಗಿಲ್ಲ ಸರ್ ಅವರು. ಯಾವಾಗ ತೀರ್ಕೊಂಡ್ರು? ಮಾರ್ಕೆಟ್ಗೆ ಹೋಗೋರೆ ತರಕಾರಿ ತಗೊಂಬರಕ್ಕೆ ಯಾರು ಹೇಳಿದ್ ನಿಮ್ಗೆ ತೀರ್ಕೊಂಡವ್ರೆ ಅಂತ? ಸರಿ, ನಾರಾಯಣಪ್ಪ ಯಾರು? ಅವ್ರ ನಮ್ ತಾತ. ಇವಾಗ ಅವ್ರ? ಅಯ್ಯೋ ಅವರು ಇವಾಗಿಲ್ಲ ಸರ್. ಮಾರ್ಕೆಟ್ಗೆ ಹೋಗೋರಾ? ಇಲ್ಲ ಸರ್, ಅವ್ರು ತೀರ್ಕೊಂಡ್ಬಿಟ್ರು. ಸರಿ, ನಿಮ್ ಅಜ್ಜಿ? ಇವಾಗಿಲ್ಲ ಸರ್, ಅವರು ತೀರ್ಕೊಂಡ್ಬಿಟ್ರಾ? ಮಾರ್ಕೆಟ್ಗೆ ಹೋಗೋರೆ ನಮ್ಮ ಅಮ್ಮನ ಜೊತೆ. ಈ ಗೋಬಿ ಗೌತಮ್ ಯಾರು? ಅವ್ನ್ ನಮ್ ತಮ್ಮ. ಇವಾಗ ಅವನ? ಅಯ್ಯೋ ಇಲ್ಲ ಸರ್, ಅದು ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ನಾ? ಕಾರ್ ಆಕ್ಸಿಡೆಂಟ್ ಅಲ್ಲಿ? ಇಲ್ಲ ಸರ್, ಬಚಾವ್ ಆಗ್ಬಿಟ್ಟ ಕಾರ್ ಆಕ್ಸಿಡೆಂಟ್ ಅಲ್ಲಿ. ಇವಾಗ ಗೋವಾಗ್ ಟ್ರಿಪ್ ಅವನೇ. ಬಿಗ್ರೆ, ಈ ಆಷಾಢ ಮುಗಿದ ತಕ್ಷಣ ಮದ್ವೆ ಇಟ್ಕೊಬಿಡೋಣ. ಮದ್ವೆ ಇಟ್ಕೊಳ್ಳೋಣ. ಫಸ್ಟು ಹುಡುಗ ಹುಡುಗಿ ಒಂದ್ಸಲ ಪರ್ಸನಲ್ ಆಗಿ ಏನಾರು ಮಾತಾಡೋದಿದ್ರೆ ಮಾತಾಡ್ಬಿಡಿ. ಏನಂತೀರ ಅಂದ್ರ ಮಾತಾಡಮ್ಮ ಸ್ವಲ್ಪ. ಕರ್ಕೊಂಡೋಗವ. ಹಾ, ಮಾತಾಡಿ. ನಿಮ್ಗೆ ಭಾರ ಎತ್ತಲ್ಲ ಅಭ್ಯಾಸ ಇದೆಯಾ? ನಮ್ಮ ಮನೇಲಿ ಹಂಡೆ ಎಲ್ಲ ನಾನೇ ಎತ್ತು. ನಾನು ಒಂದ್ಸತಿ ಎತ್ ನೋಡಿ ಹಾಗಾದ್ರೆ. ನನಗ್ ನೀವು ಓಕೆ. ನನಗೂ ನೀವು ಓಕೆ. ಅಯ್ಯೋ ಬೇವಸಿ, ನೀನ್ ಇದಕ್ಕ ತೂಕ ಎತ್ತ ಅಭ್ಯಾಸ ಇದೆಯಾ ಅಂತ ಕೇಳಿದ್ದು? ಮಚ್ಚ ಹೆಂಗೋ ಬರ್ದೆ ಎಕ್ಸಾಮು? ಹೆಂಗೋ ಒಂದ್ ಬರ್ದೆ ಬಿಡೋ ಮಚ್ಚ. ಸಖತ್ ಕಷ್ಟ ಕ್ವಶನ್ಸ್ ಕೇಳಿದ್ರು. ಯಾಕೋ ಮಚ್ಚ ಆ ತರ ಕ್ವಶನ್ ಏನೋ ಕೇಳಿದ್ರು? ಮಚ್ಚ ಕುದ್ರೆ ಒಂದ್ ಅವ್ರಿಗೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ ಕೇಳ್ತಾರ. ಆದ್ರೆ ಬಿಳಿ ಕುದ್ರನ ಕರಿ ಕುದ್ರನ ಅಂತ ಹೇಳಲ್ಲ. ಕರೆಕ್ಟ್ ಅಲ್ವಾ? ಕಲರ್ ಗೊತ್ತಾದ್ರೆ ತಾನೇ ಕರೆಕ್ಟ್ ಆನ್ಸರ್ ಬರೆಯಕ್ಕಾಗೋದು. ಅದೇ ತಾನೆ. ಮತ್ತೆ ಬಲ್ಬ್ ಯಾರು ಕಂಡಿಡಿದ್ವು ಅಂತ ಕೇಳ್ತಾರೆ. ಟ್ಯೂಬ್ಲೈಟ್ ಕಂಡಿಡಿದ ಇಲ್ಲ LED ಬಲ್ಬ್ ಕಂಡಿಡಿದ ಅಂತ ಹೇಳಲ್ಲ. ಕ್ಲಾರಿಟಿ ಕೊಡ್ಬೇಕು ತಾನೆ ಮಚ್ಚ. ಟ್ಯೂಬ್ ಲೈಟ್ ಆಗಿದ್ರೆ ನಾನೇ ಕಂಡಿಡಿತಾ ಇದ್ದೆ. ಆಮೇಲೆ ಸೂರ್ಯ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅಂತ ಕೇಳ್ತಾರೆ. ಆದ್ರೆ ಅದು ಹುಟ್ಟ ಸೂರ್ಯನ ಮುಳುಗೋ ಸೂರ್ಯನ ಅಂತ ಹೇಳಲ್ಲ. ಮಚ್ಚ ಅವ್ರಿಗೆ 2 ಸೂರ್ಯ ಇರೋದು ಗೊತ್ತಿಲ್ಲ ಅನ್ಸುತ್ತೆ ಬಿಡೋ ಮಚ್ಚಲೆ. ಅದ್ ಬಿಡು. ಆಮೇಲೆ ಕಣ್ಗುಡ್ಡೆ ಅಷ್ಟು ಬೆಳ್ಳಕ್ಕೆ ಹೆಂಗಿರುತ್ತೆ ಅಂತ ಕೇಳ್ತಾರೆ. ಅದ್ ಲೆಫ್ಟ್ ದ ರೈಟ್ ದ ಅಂತ ಹೇಳಲ್ಲ. ಹೇಳ್ಬೇಕು ತಾನೆ ಮಚ್ಚ. ಹೇಳಿಲ್ಲ ಅಂದ್ರೆ ನಾವ್ ಯಾವ ಕಣ್ಣು ಅಂತ ಅನ್ಕೋಬೇಕು. ಅದ್ ಬಿಡೋ ಮಚ್ಚ. ಆಮೇಲೆ ಇನ್ನೊಂದು ಟಫೆಸ್ಟ್ ಕ್ವಶನ್ಸ್ ಕೇಳಿದ್ರು. ವಾರದಲ್ಲಿ ಎಷ್ಟು ದಿನ ಇರುತ್ತೆ ಅಂತೆ. ಆದ್ರೆ ಈ ವಾರನ ಹೋದ್ ವಾರನ ಬರೋ ವಾರನ ಅಂತಾನೆ ಹೇಳಿಲ್ಲ. ಮಚ್ಚ ಅವ್ರು ಬೇಕಂತಾನೆ ಇಷ್ಟೊಂದು ಕಷ್ಟ ಕ್ವಶನ್ ಕೇಳ್ತಾವ್ರಲೇ. ನೀನೆಲ್ಲಾದ್ರೂ ಜಾಸ್ತಿ ಮಾರ್ಕ್ಸ್ ತೆಗ್ದ್ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡ್ತೀಯ ಅಂತಲೇ. ತಲೆಸದ್ ಬಿದ್ದ ಊಟ ಏನಾಯ್ತು ನೋಡಿ ಸರ್. ಹೌದಾ? ಇರಪ್ಪ, ಹಾಂ ಮಾಡಿ 4 ಸತಿಗ್ರಿ. BP ಇದೆಯಾ? 90 ಇದೆ ಸರ್. ಒಂದೇ ಸಲ ಮಾಡ ಪ್ಲೀಸ್. ಇನ್ನು ಒಂದೇ ಸಲ ಪ್ಲೀಸ್ ಪ್ಲೀಸ್ ಪ್ಲೀಸ್. ಡಬಲ್ ಗೇಮ್ ಆನೆಗಳು ಗಂಡಸರನ್ನ ಕಂಡ್ರೆ ದೆಂಗಕ್ಕೆ ಬರ್ತವೆ. ಬಿಟ್ಟೆ ಕೂಕ. ನಿಂಗೆ ಇಲ್ಲಿ ಇಟ್ಕೊಳ್ಳೆ ಕೇಳಿದ್ದು. ನಾನು 10, 20, 30, 40, 50 ಅಂತ ಹೇಳಿ ನಾನು ಹೌಚ್ಕೋಬೇಕು. ಇಲ್ಲಿ ಇದ್ರೆ ಗೊತ್ತಾಗ್ಬಿಡಲ್ಲ ನನ್ಗೆ. ಮಕ್ ಹೊಲ್ಬಿಡ್ತೀನಿ ನೋಡೋದ್ ನೋಡು. ಈಗ ಹೌಚ್ಕೋಬೇಕು. ಖತಮ್. ಗುಡ್ ಬೈ. ಗಯಾ. ಅಪ್ಪಾಜಿ. ಇಸ್ ದಿಸ್? ಏನಪ್ಪಾಜಿ? ಬೆಳಿಗ್ಗೆಯಿಂದ ಪ್ಲಾಸ್ಟಿಕ್ ಅಂತವನೆ. ಅದೇನ್ ಕೇಳಪ್ಪಾಜಿ? ಪ್ಲಾಸ್ಟಿಕ್? ಏನ್ ಪ್ಲಾಸ್ಟಿಕ್? ನಿಮ್ ಗ್ರೂಪ್ ಅಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡೋ ಡಾಕ್ಟರ್ ದೇವ ಆಯ್ತಾ? ಒಂಚೂರು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬೇಕಿತ್ತು. ಯಾಕೋ? ಅಪ್ಪಾಜಿ, ನಾನ್ ಕಪ್ಕಿದ್ದೀನಿ ಅಂತ ನನ್ನ ಹೆಂಡತಿ ಕೊಲೆ ಮಾಡ್ಬಿಟ್ಲು. ಅದಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡು ಬೆಳಗಾಗ್ಬಿಟ್ಟು ಇಲ್ಲಿ ಯಾವ್ದಾದ್ರು ಹೆಂಡತಿವನ ಮದ್ವೆ ಆಗಣ ಅಂತ.
ಭೂಲೋಕದಲ್ಲಾದ್ರೂ ಸುಖ ಅನ್ಭವಿಸ್ಲಿಲ್ಲ, ಅಟ್ಲೀಸ್ಟ್ ಇಲ್ಲಾದ್ರೂ ಸುಮ್ನೆ ಇರೋಣ. ನಾವೆಲ್ಲ ನಿಂತು ನಿನ್ ಮದ್ವೆ ಮಾಡ್ತೀವಿ ಬಿಡು. ಅಜ್ಜಿ ಇವನ್ ಮದ್ವೆಗೆ ರಸಗುಲ್ಲ ಮಾಡ್ಸೋಣ. ರಸಗುಲ್ಲ ಮಾಡಿಸ್ತಾರೆ. ಹೊಸ ಲೇಡಿ ಕ್ಯಾಂಡಿಡೇಟ್ ಬಂದೈತಲ್ಲ, ಹೋಗು ಕರ್ಕೊಂಬ ಹೋಗು. ಓಕೆನಾ? ನಂಗೆ ಹುಡುಗಿ ಬೇಡ. ವಾಯ್? ಹುಡುಗಿ ಸ್ವಲ್ಪ ಕಪ್ಪು ಬಿಳಿ ಬಿಳಿ ಅಂತ ಹೋಗಿರೋದ್ಕೆ ನಿನ್ ಹೆಂಡತಿ ಗಿಳಿ ತೋರ್ಸಿರೋದು. ಹೋಗೋ ಬಾಡ್ಕೋ. ಈಗ ಇವ್ರ ಅಪ್ಪ ಫೋನ್ ಮಾಡಿ 5 ಲಕ್ಷ ರೂಪಾಯಿ ಕೇಳ್ರಿಲಿ. ನಿಮ್ಮ ಅಪ್ಪ 5 ಲಕ್ಷ ರೂಪಾಯಿ ಹೋಗರ ನೋಡೇನಲ್ಲಿ. ಗೊತ್ತೈತೆ ನಿನ್ನ ಈ ಏರಿಯಾಗ ದೊಡ್ಡ ಡಾನ್ಗಳು ನಾವು. ನಿಮ್ಮಂತ ಡಾನ್ಗಳಿಗೆ ಇಲ್ಲಿ ಹಿಡ್ಕೊಂಡಂದೇ ನಾನು. ನಮ್ನ ಎಲ್ಲಿ ಹಿಡ್ಕಂತಾನೆ ಅಂದಿಲ್ಲ ನೀನು? ಲೋ ನಿಧಾನಕ್ಕೆ ಬಾರೋ, ನಮ್ಮಮ್ಮ ಮಲ್ಕೋರೆ. ನನ್ನ ಕೈಕಾಲು ಮುಖ ತೊಳ್ಕೊಂಡ್ಬರ್ತೀನಿ, ಜೊತೆಲೆ ಊಟ ಮಾಡೋಣ ಕುತ್ಕೊಂಡು. ನನ್ನ ಕರ್ಕೊಂಡು ಹೋಗೋ, ನಾನು ಬರ್ತೀನಿ. ಓ ಬಂದ್ಬಿಟ್ರ ಇಬ್ರು? ಯಾಕಪ್ಪ ನನ್ ನೋಡಿ ನಡಕ್ತಾ ಇದ್ಯಾ? ಏನಿಲ್ಲ ಆಂಟಿ, ಲಾಸ್ಟ್ ಟೈಮ್ ತಲೆ ನಡಗಿಸ್ಬಿಟ್ಟಿದ್ರಿ. ಬಾಬಾ 2 ನಿಮಿಷ ಕುತ್ಕೊಬ್ಬ ಮಾತಾಡೋಣ. ನಾನು ಕೇಳಿಸ್ಕೊಂಡೆ ಅವ್ನ ಕೈಕಾಲು ಮುಖ ತೊಳೆಯಕ್ ಹೋಗಿದ್ದೆ. ಆಮೇಲೆ ಇಬ್ರು ಊಟ ಮಾಡಿದ್ದೆ. ಬನ್ನಿ. ಬಂದೆ ಆಂಟಿ, ಕುತ್ಕೊಂತೀನಿ, ನಿಮ್ ಜೊತೆಲೇ ಕುತ್ಕೊಂತೀನಿ. ಏನ್ ಊಟ ಮಾಡೋದು, ಮಾತಲ್ಲೇ ಊಟ ಹೊಡೆದ್ಬಿಡ್ತೀರಾ 2 ನಿಮಿಷದಲ್ಲೇ. ಏನಪ್ಪ ನೀನು ಬದುಕೆ ಇದೀಯಾ? ಚೆನ್ನಾಗೇ ಇದೀಯಾ? ಆಂಟಿ ಚೆನ್ನಾಗೇ ಇದೀನಿ ಆಂಟಿ. ನಾನು ಏನಾಗಿದೆ ನನ್ಗೆ? ಏನಪ್ಪ ನೀನು ನಿನ್ ಹೆಂಡತಿ ಓಡೋದ್ಲು ಅಂದ್ಬಿಟ್ಟು ವಿಷ ಕುಡ್ದಂತೆ ನೀನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೀಯಾ ಅಂತ ನನ್ನ ಹತ್ರನೇ 50,000 ಇಸ್ಕೊಳೋದ? ಏನಿ ನನ್ನ ಮಗ ನನ್ನ ಖಾನ್ದಾನೇ ಎತ್ತಂಗವನಲ್ಲ. ಬೋಳಿ ಮಗ ಲಾಸ್ಟ್ ಟೈಮ್ ನೋಡ್ರೆ ನಮ್ಮ ಅಪ್ಪನ ಕಿಡ್ನಿ ಎಗ್ರಿಸ್ಬಿಟ್ಟಿದ. ಇವತ್ತು ನೋಡ್ರೆ ನನ್ನೇ ಎಗ್ರಿಸಕ್ ಪ್ಲಾನ್ ಮಾಡ್ಬಿಟ್ಟವನೆ ಕಳ್ಳನ್ ಮಗ. ಯಾರು ಎದೆ ಮೇಲೆ ಹಾಕ್ತಾನೆ ಇವನು ಕಾಸನ್ನ? ಏನಿಲ್ಲ ಆಂಟಿ, ಅದು ಎಂಟಿ ಓಡೋಗಿಲ್ಲ ಅಂತ ಟೆನ್ಷನಲ್ಲಿ ಕುಡ್ದ್ಬಿಟ್ಟಿದೆ. ಬೋಳಿ ಮಗ ನಿಮ್ಮ ಮಗನೇ ಕೂತಿರ್ಬೇಕೇನೋ, ಯಾವುದೋ ಹುಡುಗಿ ಸಿಕ್ಕಿಲ್ಲ ಅಂತ. ಏನು ಅಂದಂಗಿತ್ತು? ಅಂದ್ರೆ ಆಂಟಿ ನಿಮ್ಮ ಮಗ ದೊಡ್ಡ ಅಂದ್ರೆ ಆಂಟಿ ನಿಮ್ಮ ಮಗನ್ನ ದೇವಸ್ಥಾನ ಕರ್ಕೊಂಡೋಗಿ 3 ನಾಮ ಹಾಕ್ಬೇಕು ಆಂಟಿ. ಓ ಹೌದಾ, ಸರಿ ಆಯ್ತು ಬಿಡು. ಏನೋ ನಿಮ್ಮಪ್ಪ ಸಾಯೋ ಟೈಮಲ್ಲೂ ಇನ್ನೊಂದು ಮದುವೆ ಮಾಡ್ಕೊಂಡಂತೆ. ನಿಮ್ಮಪ್ಪ ಅಮ್ಮ ಖುಷಿಯಾಗಿರ್ಲಿ ಅಂದ್ಬಿಟ್ಟು ಬೀಗ್ರ ಊಟ ನನ್ನ ಕೈಯಿಂದಾನೇ ಹಾಕಿಸ್ತೀನಿ ಅಂದ್ಬಿಟ್ಟು ಅದಕ್ಕೂ 20,000 ನನ್ನ ಹತ್ರನೇ ಇಸ್ಕೊಳೋದ ಕಣ. ಅಯ್ಯೋ ಎಂತ ಬೇವರ್ಸಿ ನನ್ನ ಮಗ. ನನಗೆ ಮದುವೆ ಆಗಿಲ್ಲ, ನಮ್ಮ ಅಪ್ಪನಿಗೆ ಇನ್ನೊಂದು ಮದುವೆ ಮಾಡಿಸ್ಬಿಟ್ಟು ಬೀಗ್ರೂಟ ಬೇರೆ ಹಾಕ್ಸ್ಬಿಟ್ನಾ. ಫಸ್ಟ್ ಈ ಬೋಳಿ ಮಗನ ಸಾಯಿಸ್ಬಿಟ್ಟು ಬಾಡ್ಬಿಟ್ಟು ಹಾಕ್ಬೇಕು. ಅಲ್ಲ ಕಣ, ಮತ್ತೆ ನಿಮ್ಮಪ್ಪ ಒಂದೇ ಕಿಡ್ನಿ ಇಟ್ಕೊಂಡು ಇಷ್ಟೊಂದು ಆಟ ಆಡ್ತಾನೆ. ನಿಮ್ಮನ್ ಫಾರಿನ್ಗೇ ಹೋಗ್ಬೇಕು ಅಂದ್ಬಿಟ್ಟು 7 ಲಕ್ಷ ಈಸ್ಕೊಂಬ ಅಂತ ನಿಮ್ಮಪ್ಪ ನನ್ನ ಹತ್ರನೇ ಹೇಳಿ ಕಳ್ಸಿದ್ದ. ಅದಕ್ಕೂ 7 ಲಕ್ಷ ನನ್ನ ಹತ್ರನೇ ಈಸ್ಕೊಳೋದ, ನಿಮ್ಮಪ್ಪ ವಾಪಸ್ ಕೊಡ್ತಾನೆ ಅಂತ. ಅಲ್ಲ ಮೆಂಡ್ರಿ ನನ್ನ ಮಗ ಮೊನ್ನೆ ಅವ್ರ ಗರ್ಲ್ ಫ್ರೆಂಡ್ಗೆ ಐಫೋನ್ ಕೊಡಿಸ್ಬಿಟ್ಟು ನಮ್ಮ ಅಪ್ಪನ್ನೇ ಫಾರಿನ್ಗೆ ಹನಿಮೂನ್ಗೆ ಕಳಿಸ್ಬೇಕು ಅಂತ 7 ಲಕ್ಷ ಈಸ್ಕೊಂಡನಲ್ಲ. ಇವನ್ ತಿಕ್ಕ ಮಕ್ಕ 2 ಸುಟ್ಬೇಕು ಇವತ್ತು. ಆಂಟಿ ಇಲ್ಲಿ ಆಂಟಿ, ನಾನು ಫಾರಿನ್ಗೆ ಹೋಗಿ 7 ಲಕ್ಷ ಇಸ್ಕೊಂಬರ್ತೀನಿ. ಇರೋ ಬಾರೋ ಊಟ ಮಾಡ್ಕೊಂಡು ಹೋಗಿವೆ. ಬಾರೋ ಊಟ ಕೊಡ್ತೀನಿ ಬಾರೋ.
ಆಂಟಿ ಬೇಡ ಆಂಟಿ, ಇಲ್ಲ ಫಾರಿನಲ್ಲಿ 1 ಲಕ್ಷ ಖರ್ಚಾಗ್ಬಿಡ್ತಾ ಈಸ್ಕೊಂಬರ್ಬೇಕು. ಇಷ್ಟೊತ್ತು ಬಿಟ್ಟು ಹೊಡೆದು ಸಾಕಾಗಿಲ್ಲ. ಅಯ್ಯೋ ಮದುವೆಯಾಗಿ 3 ತಿಂಗಳಾದ್ರು ಯಾಕೆ ಪ್ರೆಗ್ನೆಂಟ್ ಆಗಿಲ್ವಾ ನೀನು? ಗಂಡನ ಮುಖ ನೋಡ್ದೆ ತವರು ಮನೇಲಿ ಬಿದ್ದಿದ್ದೀನಿ. ಪಿಸಿರಿ ತವ್ರ ಮನೆಗಿದ್ರಂಗಕ್ಕೆ ನೀ ಪ್ರೆಗ್ನೆಂಟ್. ಫಸ್ಟ್ ಹೋಗ ಗಂಡನ ಮನೆಗೆ. ಮದ್ವೆ ವಯಸ್ಸು ದಾಟಿದ್ರು ಇನ್ನೂ ಮದ್ವೆ ಆಗಿಲ್ವಲ್ಲ, ಯಾಕೆ? ಕೋಳಿ ಯಾಕೆ ಮನೆ ನಡಿ ಪಿಸಿರಿ. ಇವನ್ನೆಲ್ಲ ನೋಡಿ ಆಗ್ತಾ ಇದೆ ನಮ್ ಇಂಜಿನ್ ಸೀಜು. ಕೊಡಕ ಕೊಡ ಅಯ್ಯ ಕಣಿ ಕೇಳ್ತೀಯಲ್ಲ ಕೊಡು ನೀನು. ನಾಗೇಶ್ ನಾಗಮಣಿ ಅಣ್ಣ ಅಕ್ಕ ನೀವು 100 ವರ್ಷ ಚೆನ್ನಾಗಿರಿ, ಆದ್ರೆ ನಮ್ಮ ಮುಕ್ಳಿ ಉರ್ಸ ಕಾರ್ಯಕ್ರಮನ ಇಟ್ಕೊಬೇಡ್ರಿ ದಯವಿಟ್ಟು. ನಾವು ಮದುವೆ ವಯಸ್ಸಿಗೆ ಬಂದ್ರು ಇನ್ನೂ ಒಂದು ಹುಡುಗಿನ ಲವ್ವಲ್ ಬಿಡಿಸಿಲ್ಲ, ನಾವು ನೋವಲ್ ಇದೀವಿ. ಅದ್ರಲ್ಲೂ ಮನೆಯವರು ನಮ್ಗೆ ಹೆಣ್ಣು ಹುಡುಕಿ ಮದುವೆ ಮಾಡ್ತಾರ ಅನ್ನೋ ಓಪೇ ಇಲ್ಲ. ಅದ್ರಾಗಂತೂ ಇವಾಗಿನ ಹುಡುಗಿಯರ ಡಿಮ್ಯಾಂಡ್ ಏನ್ ಕೇಳ್ತೀರಾ? 100 ಎಕರೆ ಹೊಲ ಇರನ್ಬೇಕು, 20 ಲಕ್ಷ ಸ್ಯಾಲ್ರಿ ಇರನ್ಬೇಕು. ನಾವು ನೋಡಿದ್ರೆ ಚಿಲ್ಡ್ರೆ ಜೋಡಿಸಿ ಓಟಿ ಪಾಕೆಟ್ ಕುಡಿಯೋ ಪರಿಸ್ಥಿತಿಯಲ್ಲಿ ಇದೀವಿ. ದಯವಿಟ್ಟು ನಮ್ಮ ಮನಸ್ಸನ್ನ ನೋಯಿಸ್ಬೇಡ್ರಕ್ಕ. ಸತ್ಯವಾದ್ರೂ ನೋವಿದೆ, ನಾನಿಲ್ಲ ಅಂತ ಹೇಳಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಅರೇ ವಾ, ಏನ್ ಇವತ್ತು ಸಣ್ಣ ಕಾಣಿಸ್ತಿದ್ಯಾ? ನಂಗೆಷ್ಟು ಸುಂದರವಾಗಿರೋ ಹೆಂಡತಿ ಸಿಕ್ಕಿದಾಳೆ. ನಾನೆಷ್ಟು ಅದೃಷ್ಟವಂತ. ಬೆಳಗ್ಗೆಯಿಂದ ಕೆಲಸ ಮಾಡ್ತಿರ್ತೀಯ, ಎಷ್ಟು ಸುಸ್ತಾಗಿರ್ಬೇಕಲ್ಲ ನಿನಗೆ. ಇದುವೇ ಶಾಂತಿ ಮಂತ್ರಗಳು. ಒಮ್ಮೆಯಾದರೂ ಪ್ರತಿನಿತ್ಯ ನಿಮ್ಮ ಪತ್ನಿಯ ಮುಂದೆ ಹೇಳುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ವೃದ್ಧಿಯಾಗುವುದು ಹಾಗೂ ಮನೆಯಲ್ಲಿ ಯಾವುದೇ ಕಲಹ, ಮನಸ್ತಾಪಗಳು ಬರುವುದಿಲ್ಲ. ನಮಸ್ತೆ. ಒಬ್ಬವ ಕೋಳಿ ಫಾರಂ ಮಾಡಿದ್ರಿ, ಪೊಲೀಸರು ಬಂದ್ರಿ. ಏನ್ ತಿನ್ನಿಸ್ತಿಪ್ಪ ಕೋಳಿಗಳಿಗೆ ಅದ್ ಕೇಳಿದ್ರಿ. ಅವನ ಬಾದಾಮ್ ತಿನ್ನಿಸ್ತೇನ್ರಿ. ಅವನ ಬಾದಾಮ್ ತಿನ್ನಿಸ್ತೀಯ? ಹರಿರ್ಲೆ ಬಿಲ್ ಇವನ ಮೇಲೆ ಅವನು 10,000 ರೂಪಾಯಿ ಹತ್ತಂದ್ರೆ ಪೊಲೀಸ್. ಅವ್ನು ಮನುಷ್ಯರಿಗೆ ಇಲ್ಲಿ ನಾವು ಬಾದಾಮ್ ಸಿಗತ್ತಿಲ್ಲ. ಕೋಳಿಗಳು ತಿನ್ನಿಸ್ತೀಯ? ಎಟ್ರ ಇದ್ದಿರ್ಬೇಕು ನಿನ್ ಕಡೆ ಅಂತೇಳಿ 3 ತಿಂಗಳು ಬಿಟ್ಟು ಮತ್ ಬರ್ತಾರ್ರಿ ಅವ್ರು. ಏನ್ ತಿನ್ಸಾತಿಪ್ಪ ಮತ್ ಕೋಳಿಗಳಿಗೆ? ಏನಿಲ್ರಿ, ಅಕ್ಕಿ ಕಾಳ ಇವೇ ತಿನ್ಸ. ಹರಿರ್ಲಿ ಇವನ ಮೇಲೆ ಮತ್ತೆ FIR. ಯಾಕ್ರಿ ಸರ್? ಅವನು ಮನುಷ್ಯರಿಗೆ ಸಿಗತ್ತಿಲ್ಲ ಇಲ್ಲಿ ನಾವು ಅಕ್ಕಿ ಕಾಳ. ಈ ಕೋಳಿಗಳು ತಿನ್ಸಿದ್ರೆ ನಮ್ಮ ಮನುಷ್ಯರೇ ನೋಡಿ ತಿನ್ಬೇಕಲ್ಲ ಇಲ್ಲಿ ತಂದು. ಮತ್ 3ನೇ ಸಲ ಮತ್ 3 ತಿಂಗಳು ಬಿಟ್ಟು ಮತ್ ಬಂದ್ರಿ ಅವ್ರು. ಈ ಸಲ ಅವ ತಯಾರಿದ್ರಿ ನಾವು ಕೋಳಿ ಫಾರ್ಮ್ನವ. ಮತ್ ಕೇಳಿದ್ರ ಅವ್ರು ಪೊಲೀಸರು, ಏನ್ ಕೊಡ್ತೀವಪ್ಪ ಕೋಳಿಗಳಿಗೆ? ಏನಿಲ್ಲ ಸರ್, 10 ರೂಪಾಯಿ ಕೊಟ್ಟು ಬಿಡ್ತೀವ್ರಿ ನಾವು ಒಂದೊಂದು ಕೋಳಿಗೆ. ಅವ್ ಏನ್ ತಿಂತಾವ ಅವ್ರಿಗೆ ಕೇಳಿಬಿಡ್ರಿ ಅಂದವ.